ಸತ್ಯವತಿ. ನಾನು ಕನ್ನಡ ಎಲ್ಲ ಮಾತಾಡ್ತಾನೆ ಗುರುಜಿ. ನನ್ನ ಹೆಸರು ಸತ್ಯವತಿ. ನಾನು ಮಮತಾ ಅವರು ಸಜೆಸ್ಟ್ ಮಾಡಿದ್ರು, ತುಮಕೂರು ಮಮತಾಕ್ಕ ಅವರು. ಮತ್ತೆ ಫಸ್ಟ್ ನಮ್ಮ ಅಣ್ಣಗೆ ಹೇಳಿದ್ರು, ಅಣ್ಣ ನಮ್ಗೆ ಹೇಳಿದ್ರು ತುಳಸಿರಾಮಣ್ಣ ಅವರು ನಮ್ಗೆ ಹೇಳಿದ್ರು. ಆಮೇಲೆ ಮಮತಾಕ್ಕವರಿಂದ ನಮ್ಗೆ ಇದು ಪರಿಚಯ ಆಯ್ತು. ಹಾಗಾಗಿ ನಮ್ಮ ಅಣ್ಣ ಸುಮಾರು ಸಾರಿ ಹೇಳಿದ್ರು ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಯಾವ್ಯಾವ್ದೋ ಮಾಡು ಅಂತ. ನಾನು ಯಾವ್ದು ಮಾಡಿರ್ಲಿಲ್ಲ ಗುರುಜಿ. ಇದು ಹೇಳಿದ ತಕ್ಷಣ ನನಗೆ ಮೈಂಡ್ಗೆ ಹೋಯ್ತು, ಇದು ಹೋಗಿ ಇದು ಮಾಡ್ಬೇಕು ಅನಿಸ್ತು. ಹಾಗಾಗಿ ಇದು ಮಾಡ್ದೆ. ನಂಗೆ ತುಂಬಾ ಹೆಲ್ಪ್ ಆಗಿದೆ ಗುರುಜಿ. ಇದರಿಂದ ಸ್ಕಿನ್ನು ಗ್ಲೋ ಆಗಿದೆ. ಆಕ್ಚುಲಿ ನನಗೆ ಶುಗರ್ ಇದೆ ಗುರುಜಿ. ಶುಗರ್ ಇದೆ, ಮಾತ್ರೆ 1 ಟೈಮ್ ತಗೊಂತಾ ಇದ್ದೀನಿ. ಶುಗರು ಅಂದ್ರೆ 210 11 ಆಗಿರುತ್ತೆ ಗುರುಜಿ. ಚೆಕ್ ಮಾಡ್ಕೊಂಡಿದೀನಿ, 210 ಅಥವಾ 11 ಆಗಿರುತ್ತೆ ಶುಗರ್. ಇವಾಗ ಅದನ್ನು ಶುಗರ್ ನಾನು ಕಲ್ಸಕ್ರೆ ಹಾಕೊಂಡು ಜ್ಯೂಸ್ಗಳು ಮಾಡ್ಕೊಂಡು ಕುಡಿತಾ ಇದ್ದೀನಿ. ಆದ್ರೂ ನಂಗೆ ಶುಗರ್ ಲೆವೆಲ್ ಕಂಟ್ರೋಲ್ ಅಲ್ಲೇ ಇದೆ, ಹೈ ಆಗಿಲ್ಲ, ಕಮ್ಮಿನಲ್ಲೇ ಇದೆ. ಮತ್ತೆ ತುಂಬಾ ಕೋಪ ಬರ್ತಾ ಇತ್ತು ಗುರುಜಿ. ಮಕ್ಕಳು ಏನಾದ್ರು ಗಲಾಟೆ ಮಾಡಿದ್ರೆ, ಅವ್ರಿಗೆ ಏನಾದ್ರು ಹೇಳ್ಬೇಕಾದ್ರೆ ತುಂಬಾ ಕೋಪ ಬರೋದು. ಇವಾಗ ಅದು ಕಂಟ್ರೋಲ್ ಆಗಿದೆ, ಕೋಪ ಅನ್ನೋದು ಕಂಟ್ರೋಲ್ ಆಗಿದೆ ನನ್ಗೆ. ಮತ್ತೆ ಇವಾಗ ಅಂತ ಸಮಾಧಾನವಾಗಿದ್ದೀನಿ. ನನ್ಗೇನು ಅವ್ರು ನೋಡಿದ ತಕ್ಷಣ ರೇಗ್ಬೇಕು, ಅವ್ರ ಮೇಲೆ ಕೋಪ ಮಾಡ್ಕೋಬೇಕು ಅನ್ನೋದಿಲ್ಲ. ಒಂಥರ ಕಾಮ್ ಆಗಿರ್ತೀನಿ. ಅವ್ರಿಗೆ ಸಮಾಧಾನವಾಗಿ ಉತ್ತರ ಕೊಡ್ತೀನಿ ಅವ್ರೇನಾದ್ರು ಕೇಳಿದ್ರೆ. ಮತ್ತೆ ನನ್ ಮನೇಲಿ ನಾನು, ನನ್ ಮಗಳು, ನಮ್ಮ ಯಜಮಾನ್ರು 3 ಮಾಡ್ತಾ ಇದ್ದೀವಿ ಗುರುಜಿ. ನಮ್ಮ ಯಜಮಾನ್ರು ಬಂದು ಹೋಟೆಲ್ ಅಲ್ಲಿ ಇರ್ತಾರೆ. ಅವ್ರ ಹೆಸರು ಸುಬ್ರಹ್ಮಣಿ ಅಂತ. ಅವ್ರ ಹೋಟೆಲ್ ಅಲ್ಲಿ ಇರ್ತಾರೆ. ಅವ್ರು 6 kg ಕಮ್ಮಿ ಆಗಿದ್ದಾರೆ ಗುರುಜಿ. ನಾವು ವೆಯ್ಟ್ ಅಲ್ಲಿ 1 kg ಆಗಿರ್ಬೋದು, ಮತ್ತೆ ಇಂಚಲ್ಲಿ ಕಮ್ಮಿ ಆಗಿದೆ ಗುರುಜಿ ನನಗೆ. ಬಟ್ ನಮ್ಮ ಯಜಮಾನ್ರಿಗೆ 6 kg ಕಮ್ಮಿ ಆಗಿದ್ದಾರೆ ಗುರುಜಿ. ಅವರು 6 kg ಕಮ್ಮಿ ಆಗಿದ್ದಾರೆ. ನನ್ನ ಮಗಳು 2 kg ಕಮ್ಮಿ ಆಗಿದ್ದಾಳೆ. ಮೇನ್ ಇದ್ದಿದ್ದು ನಮ್ಮ ಯಜಮಾನ್ರು ಮನೆ ನೋಡಿದ್ರಲ್ಲ ಗುರುಜಿ, ಸ್ವಲ್ಪ ಹೊಟ್ಟೆ ಜಾಸ್ತಿ ಇದೆ. ಹಾಗಾಗಿ ಅವರು ಇವಾಗ ಶರ್ಟ್ಸ್ ಎಲ್ಲ ಯೂಸ್ ಮಾಡ್ತಾ ಇದಾರೆ. ಎತ್ತಿಟ್ಟಿರೋ ಶರ್ಟ್ಸ್ ಎಲ್ಲ ಇವಾಗ ಹಾಕೋತಾ ಇದಾರೆ ಗುರುಜಿ ಅವರು. ಅದೇ ಅಂತ ಇದ್ರು, ಹೊಸ ಶರ್ಟ್ ಗಳೆಲ್ಲ ನಾನು ಎತ್ತಿಟ್ಟೆ, ನನ್ಗೆ ಹಾಕೊಳಕ್ ಆಗ್ತಾ ಇಲ್ಲ ಅಂದ್ಬಿಟ್ಟು ತುಂಬಾ ಸಫರ್ ಪಡ್ತಾ ಇದ್ರು. ಇಷ್ಟೊಂದು ಹೊಟ್ಟೆ ಹಿಂಗೆ ದಪ್ಪ ಆಗೋಯ್ತಲ್ಲ. ಅಂದ್ರೆ ಹೋಟೆಲ್ ಎಲ್ಲ ಬಿಸ್ನೆಸ್ ಕೂತೆ ಇರ್ತಾರೆ ಗುರುಜಿ. ಹಾಗಾಗಿ ಸ್ವಲ್ಪ ಸ್ಟಮಕ್ ದಪ್ಪ ಆಗಿದೆ ಅವರಿಗೆ. ಹಾಗಾಗಿ ಅವರು ಇವಾಗ ಜ್ಯೂಸ್ ಲಿಕ್ವಿಡ್ ಅಲ್ಲಿ ಇರೋದ್ರಿಂದ ನಾನು ಹೀಗೆ ಇದ್ಬಿಡ್ತೀನಿ, ನನ್ಗೆ ಊಟನೇ ಬೇಡ. ಇವತ್ತು ಕೂಡ ಬೆಳಗ್ಗೆ ನಾನು ಟಿಫನ್ ಕಳಿಸ್ಲಾ ಅಂದ್ರೆ ಬೇಡ, ನಂಗೆ ಜ್ಯೂಸೇ ಕಳ್ಸು ಅಂದ್ರು ಗುರುಜಿ. ಹೋಟೆಲ್ ಅಲ್ಲಿ ಅವರು ಊಟ ಅಡಿಗೆ ಮಾಡೋದೆಲ್ಲ ನೋಡ್ತಾ ಇರ್ತಾರೆ, ಒಳಗಡೆ ಹೋಗ್ತಾ ಇರ್ತಾರೆ, ಬಡ್ಸೋದೆಲ್ಲ ನೋಡ್ತಾ ಇರ್ತಾರೆ. ಆದ್ರೂ ಅವ್ರಿಗೆ ತಿನ್ಬೇಕು ಅನ್ನೋ ಭಾವನೆ ಇಲ್ಲ ಗುರುಜಿ. ನೋಡ್ತಾ ಇದ್ರು ಕೂಡ ನನಗೆ ಅದು ಊಟ ಬೇಡ, ನಾನು ಇದು ವೆಯ್ಟ್ ರೆಡ್ಯೂಸ್ ಆಗ್ಲೇಬೇಕು, ನನಗೆ ಹೊಟ್ಟೆ ಕಮ್ಮಿ ಆಗ್ಲೇಬೇಕು ಅನ್ನೋ ಒಂದು ಇದರಿಂದ ಅವರು ಊಟ ತಿನ್ಬೇಕು ಅನ್ನೋದು ಮನ್ಸಿಲ್ಲ ಗುರುಜಿ. ಅವರು ಇದರಿಂದ ನಿಮ್ಮ ಈ ಸಲಹೆಯಿಂದ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ ಗುರುಜಿ. ತುಂಬಾ ಧನ್ಯವಾದಗಳು. ಇದು ನಮ್ಮ ಅಣ್ಣ ಹೇಳಿದ್ದು, ಫಸ್ಟ್ ನಮ್ಮ ಅಣ್ಣಕ್ ಥ್ಯಾಂಕ್ಸ್ ಹೇಳ್ಬೇಕು. ಅವರಿಂದ ಮಮತಾಕ್ಕವರಿಂದ ನಮ್ಗೆ ಇಷ್ಟೊಂದೆಲ್ಲ ಹೆಲ್ಪ್ ಆಯ್ತು. ಮುಂದೇನು ಮಾಡ್ಬೇಕು ಅನ್ಕೊಂಡಿದ್ವಿ ಗುರುಜಿ. ನಾವು level 2 ಮಾಡ್ಬೇಕು ಅನ್ಕೊಂಡಿದ್ವಿ. Good. Definitely join the level 2. And also we will try to every day you'll have another session whereby you'll have the translation in Kannada also. Okay Guruji. ಧನ್ಯವಾದ. Skin ಚೇಂಜ್ ಆಗಿದೆ ಗುರುಜಿ. ತುಂಬಾ ಗ್ಲೋ ಬಂದಿದೆ ಸ್ಕಿನ್. ಅಂದ್ರೆ ಜ್ಯೂಸ್ ತಗೊಂತಾ ಇದೀನಿ. ನಿನ್ನೆ ಆಕ್ಚುಲಿ ಮಮತಾಕ್ಕವ್ರಿಗೆ ಹೇಳ್ದೆ ಗುರುಜಿ, ನಾನು ಪಾರ್ಲರ್ಗೆ ಹೋಗಿದ್ದೆ. ಯಾವಾಗೂ ಪಾರ್ಲರ್ಗೆ ಹೋದಾಗ ಅವರು ಕೇಳ್ತಾ ಇದ್ರು, ಅಂದ್ರೆ ಈ ಸಮ್ಮರ್ ಸೀಸನ್ ಅಲ್ಲಿ ಸ್ವಲ್ಪ ಸ್ಕಿನ್ ಡ್ರೈ ಆಗುತ್ತೆ, ಹಾಗಾಗಿ ನೀವು ಫೇಶಿಯಲ್ ಮಾಡ್ಸಿ ಅಂತ ಹೇಳ್ತಾ ಇದ್ರು. ನಿನ್ನೆ ಹೋದಾಗ ನಾನೇ ಕೇಳ್ದೆ ನನ್ ಫೇಸ್ ಹೇಗಿದೆ ಅಂತ. ಅವ್ರು ಹೇಳಿದ್ರು ಚೆನ್ನಾಗಿದೆ ಫೇಸು ಅಂತ. ಅದೇ ನೀವ್ ಹೇಳ್ತಾ ಇದ್ರಿ ಯಾವಾಗೂ ಫೇಶಿಯಲ್ ಮಾಡ್ಸಿ ಸ್ಕಿನ್ ಡ್ರೈ ಆಗಿದೆ ಅಂತ ಹೇಳ್ತಾ ಇದ್ರಲ್ಲ, ಇವಾಗ ಹೇಗಿದೆ ನನ್ ಸ್ಕಿನ್ ಅಂತ ಕೇಳ್ದೆ. ಅವ್ರು ಇಲ್ಲ ಚೆನ್ನಾಗಿದೆ, ಏನ್ ಮಾಡಿದ್ರಿ ಅಂತ ಕೇಳಿದ್ರು. ಆಗ ನಾನು ಇದ್ ಹೇಳ್ದೆ ಗುರುಜಿ, ನಾನು ಈ ತರ ಬರೀ ಜ್ಯೂಸ್ ತಗೋತಾ ಇದ್ದೀನಿ. ಜ್ಯೂಸ್ ತಗೊಂಡ್ರೆ ಹೌದಾ ಜ್ಯೂಸ್ ಅಲ್ಲೇ ಇರ್ತೀರಾ 24 days ಇಂದ, ನೀವು ಅನ್ನನೇ ತಿಂದಿಲ್ವಾ ಅಂದ್ರು. ಇಲ್ಲ ನಾನು ತಿಂದಿಲ್ಲ ನೋಡ್ರಿ, ನಿಮ್ಗಿನ ಎನರ್ಜಿ ಇದೆ ನನಗೆ, ನಾನು ಅನ್ನ ಅನ್ನೋದು ಮುಟ್ಟಿಲ್ಲ ಇಲ್ಲಿವರೆಗೂ, ಬರೀ ಜ್ಯೂಸೇ ತಗೋತಾ ಇದ್ದೀನಿ ನಾನು. ಜ್ಯೂಸ್ ತಗೊಂಡ್ ಇರ್ಬೋದಾ ಅಂದ್ರು. ಇರ್ಬೋದು, ಯಾಕೆ ಇರಕ್ಕಾಗಲ್ಲ, ಇರಿ ನೀವು ಟ್ರೈ ಮಾಡಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೂ ನಂಬರ್ ಕೊಟ್ಟು ಅವ್ರಿಗೂ ಸಜೆಸ್ಟ್ ಮಾಡಿ ಬಂದಿದ್ದೀನಿ ಗುರುಜಿ. ನೆಕ್ಸ್ಟ್ ಕ್ಲಾಸ್ಗೆ ಅವರು ಅಟೆಂಡ್ ಆಗೋ ತರ ಹೇಳಿ ಬಂದಿದ್ದೀನಿ ಗುರುಜಿ. ಥ್ಯಾಂಕ್ ಯು ಗುರುಜಿ. Thank you.